ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಒಂದು ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ SLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2025-22ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆ ಒಂದು ನಡೀತಾ ಇರುವಂತದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬರೀತಿರತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ, ಈ ಒಂದು ಪರೀಕ್ಷೆ ಒಂದು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಮಹತ್ವದ ಒಂದು ಬದಲಾವಣೆ ಪರೀಕ್ಷೆಯಲ್ಲಿ ಮಾಡದಿರೋ ಅಂತ ಹೇಳ್ಬೋದಾಗಿರೋದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ 2025-22ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಒಂದು 33% ಒಂದು ತಗೋಬೇಕು ಮಕ್ಕಳು ಅಂತ ಒಂದು ಇಳಿಕೆ ಕೂಡ ಮಾಡಿದ್ರು. ಮತ್ತೆ ಒಂದು ಆಂತರಿಕ ಮತ್ತು ಬಾಹ್ಯ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಥಿಯರಿ ಮಾರ್ಕ್ಸ್ ಎರಡನ್ನ ಕೂಡ ಸೇರಿಸ್ಬಿಟ್ಟು ನಾವು ರಿಸಲ್ಟ್ ಅನ್ನ ಕೊಡ್ತೇವೆ. ಆ ಪ್ರಕಾರದಲ್ಲಿ ಮಕ್ಕಳಿಗೆ 33% ಮಾರ್ಕ್ಸ್ ಬಂದ್ರು ಕೂಡ ಅವರು ಪಾಸ್ ಅಂತ ಹೇಳಿದ್ರು. ಕೆಲ ಸಂದರ್ಭಗಳಲ್ಲಿ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ರೀತಿ ಕಂಡು ಬಂತು. ಸೊ ಈಗಲೂ ಕೂಡ ಗುಡ್ ನ್ಯೂಸೇ ಅದು ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೇಲ್ ಆಗ್ತಿವೆ ಅಂತಕ್ಕಂಥ ಒಂದು ಆತಂಕ ಇರುವಂತಹ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕೂಡ ಥಿಯರಿ ಪರೀಕ್ಷೆಯಲ್ಲಿ ಪಾಸ್ ಅಂತ ಹೇಳಿದ್ದಾರೆ. ಸೊ ಆದ್ರೆ ಗೊಂದಲಗಳಾಗ್ತಿರುವಂತದ್ದು ಏನಂದ್ರೆ ಮಕ್ಕಳಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರೆ, 33% ಅಂತ ಮೆನ್ಷನ್ ಮಾಡಿದಾರಲ್ಲ ಯಾವ ರೀತಿ, ಮತ್ತೆ ಇನ್ನೊಂದು 625 ಅಂಕಗಳಿಗೆ 206 ಅಂಕಗಳನ್ನ ತಗೊಂಡ್ರೆ ವಿದ್ಯಾರ್ಥಿಗಳನ್ನ ಪಾಸ್ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಅನ್ವಯ ಆಗತ್ತಾಗಿದ್ರೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ ಅರ್ಥಪೂರ್ಣವಾಗಿ ಅಂತ ಹೇಳ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಫ್ರೀ ಕೂಡ ಆಗಿರುತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ನಿಮಗೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೋದಾಗಿರುತ್ತೆ. ಇದು ಕೂಡ ಫ್ರೀ ಇರುತ್ತೆ. ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗನೆ ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಿಮ್ದೇನೋ ಪ್ರಶ್ನೆ ಡೌಟ್ಸ್ ಇತ್ತು ಅಂದ್ರೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಆ ಮುಖಾಂತರ ವಿಡಿಯೋ ಕೂಡ ಮಾಡೋದಕ್ಕೆ ಟ್ರೈನ್ ಕೂಡ ನಾವು ಮಾಡ್ತೇವೆ ಅಂತ ಹೇಳ್ತಾ, ನಂತರದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಆಗಿರಬಹುದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ. ಅವುಗಳ ಸೌಲಭ್ಯ ಪಡ್ಕೋಬಹುದು. ಹಾಗೆ ಅಭ್ಯರ್ಥಿಗಳಿಗೆ ಒಂದು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಕೊಡ್ತಿರ್ತೀವಿ. ಅದಕ್ಕೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಕನ್ನಡದ ಆಫಿಷಿಯಲ್ ವೆಬ್ಸೈಟ್ನ. ಈ ವಿಡಿಯೋ ನೋಡಿದ ನಂತರ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈಗ ಒಂದೊಂದಾಗಿ ಮಾಹಿತಿನ ಬೇಗನೆ ಕೊಟ್ಬಿಡ್ತಾರೆ. ಸೊ SLC ವಿದ್ಯಾರ್ಥಿಗಳಿಗೆ ಈ ಬಾರಿ ಒಂದು 2025-26ನೇ ಸಾಲಿನಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಬರೀತಿರಲ್ಲ. ಸೊ 2026ರ ಒಂದು ವರ್ಷದಲ್ಲೇ ಒಂದು ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಮಹತ್ವದ ಬದಲಾವಣೆ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಭ್ಯರ್ಥಿಗಳನ್ನ ಆಗುತ್ತೆ ಅನ್ನೋ ಮತ್ತೊಂದು ಕಂಪ್ಲೀಟ್ ಮಾಹಿತಿ ನಾವು ಕೊಡ್ತಾ ಬಂದಿದ್ದೀವಿ. ಸೊ ಆದ್ರೂ ಕೂಡ ವಿದ್ಯಾರ್ಥಿಗಳ ಒಂದು ಡೌಟ್ಸ್ ಇರುತ್ತೆ, ನೀವು ಹೊಸಬ್ರು ಕೂಡ ಆಗಿರ್ಬೋದು. ಸೊ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಮಾಡ್ತಾರೆ, ಯಾವ ಸಬ್ಜೆಕ್ಟ್ ಅಲ್ಲಿ ಪರ್ಸೆಂಟೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೆ ಈಗ SLC ಮಕ್ಕಳಾಗಿರೋದ್ರಿಂದ ಅವರ ಒಂದು ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೈಂಡ್ ಸೆಟ್ಗೆ ಒಂದು ಪರ್ಸೆಂಟೇಜ್ ಅಂದ್ರೆ ಏನು ಎತ್ತ ಅವ್ರಿಗೆ ಅರ್ಥ ಆಗೋದಿಲ್ಲ ಅಷ್ಟು ಈಸಿಯಾಗಿ. ಸೊ ಮಾರ್ಕ್ಸ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಈ ಪ್ರಕಾರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದ್ರೆ ಇಲಾಖೆ ಕೊಟ್ಟಿರೋ ನಿಯಮಗಳ ಪ್ರಕಾರ ಪಾಸ್ ಮಾಡ್ತಾರೆ. 2026ರ ಒಂದು ರೂಲ್ಸ್ ಏನಿದೆಯಲ್ಲ, ಈ ಒಂದು ಪಾಸಿಂಗ್ ಮಾರ್ಕ್ಸ್ ನ ರೂಲ್ ನ ಪ್ರಕಾರದಲ್ಲಿ ಹೇಳೋದಾದ್ರೆ ಶೇಕಡ 33% ಅಂದ್ರೆ 35% ಇತ್ತು ಉತ್ತೀರ್ಣತೆ ಅಂಕ, ಅದನ್ನ 33%ಗೆ ಇಳಿಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ 33% ಅಂದ್ರೆ ಎಷ್ಟು ಮಾರ್ಕ್ಸ್ ಬರಬೇಕಿರುತ್ತೆ ಅಂದ್ರೆ 625ಕ್ಕೆ 206 ಅಂಕನ ತಗೊಂಡ್ರೆ ಅಭ್ಯರ್ಥಿನ ಅಥವಾ ವಿದ್ಯಾರ್ಥಿನಿನ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ ಪ್ರಮುಖವಾಗಿ ಅವರು ತಿಳಿಸಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಕನಿಷ್ಠವಾಗಿ ಒಂದು ಪ್ರತಿ ವಿಷಯದಲ್ಲೂ ಕೂಡ ಶೇಕಡ 33ರಷ್ಟು ಅಂಕ ತಗೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಪ್ರತಿ ವಿಷಯದಲ್ಲಿ. ಮತ್ತೆ ಒಟ್ಟಾರೆಯಾಗಿ ಅವ್ರ ರಿಸಲ್ಟ್ ಅನ್ನ ಕೌಂಟ್ ಮಾಡಿದಾಗಲೂ 33% ಗಿಂತ ಅಧಿಕ ಬಂದಂತ ಸಂದರ್ಭದಲ್ಲಿ ಉತ್ತೀರ್ಣ ಅಂತ ಕೊಡ್ತಾರೆ ಅಂತ ರಿಸಲ್ಟ್ ನ. ಈ ಬಾರಿ ಒಂದು ಗುಡ್ ನ್ಯೂಸ್ ಏನಂದ್ರೆ ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನ ಕೂಡ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲಿನ ಪರೀಕ್ಷೆಗಳಲ್ಲಿ ಯಾವ ತರ ಇತ್ತು ಮಕ್ಕಳಿಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಅನ್ನ ಅಂದ್ರೆ ಅಭ್ಯರ್ಥಿ ಇಂತಿಷ್ಟೇ ತಗೋಬೇಕು ಅಂದ್ರೆ ಬಾಹ್ಯ ಪರೀಕ್ಷೆ ಎಕ್ಸಾಮ್ ಏನ್ ಬರೀತಾರಲ್ಲ, ಒಂದು ಹಾಲ್ ಟಿಕೆಟ್ ಎಲ್ಲ ತಗೊಂಡು ಅಂದ್ರು ಬೇರೆ ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಏನ್ ಬರೀತಾರಲ್ಲ ಥಿಯರಿ ಪರೀಕ್ಷೆ ಅಂತ ಅಂದ್ಬಿಟ್ಟು ಕ್ವಶನ್ ಪೇಪರ್ ಕೊಟ್ಟು ಆ ಒಂದು ಪರೀಕ್ಷೆಯಲ್ಲಿ ಇಂತಿಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಇರ್ತಿತ್ತು. ಆ ನಡೆಯುವಂತ ಎಕ್ಸಾಮ್ಗೆ ಇವಾಗ 80 ಮಾರ್ಕ್ಸ್ ನಡೀಬಹುದು, 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೀಬಹುದು ಇರುತ್ತೆ. ಆ ಒಂದು ಪರೀಕ್ಷೆಯಲ್ಲಿ ಇಂತಿಷ್ಟೇ ಮಾರ್ಕ್ಸ್ ಇಂತಿತ್ತು. ಬಟ್ ಅಂದ್ರೆ ಇಂಟರ್ನಲ್ ಅವಾಗಲೂ ಇದ್ರು ಕೂಡ, ಬಟ್ ಆದ್ರೆ ಇಂಟರ್ನಲ್ ಹೆಸರಿಗೆ ನಾಮಕಾವಸ್ಥೆಗೆ ಮಾತ್ರ ಅದ್ರ ಇಂಟರ್ನಲ್ ನ ಸೇರಿಸ್ತಾ ಇದ್ರು. ಬಟ್ ಕಡ್ಡಾಯವಾಗಿ ಪರೀಕ್ಷೆಯಲ್ಲಿ ಇಷ್ಟು ತಗೊಳ್ಳೇಬೇಕು ಅಂತಿತ್ತು. ಬಟ್ ಈಗ ಹೊಸದಾಗಿ ಬದಲಾವಣೆ ಆಗಿರೋದೇನಂದ್ರೆ ಆಂತರಿಕ ಅಂಕ ಇಂಟರ್ನಲ್ ಮಾರ್ಕ್ಸ್ ಏನು ಕೊಡ್ತಾರಲ್ಲ ಸ್ಕೂಲಲ್ಲಿ, ನಿಮ್ಮ ಒಂದು ಹಾಜರಾತಿ ಆಗಿರ್ಬೋದು, ಅಟೆಂಡೆನ್ಸ್ ಆಗಿರ್ಬೋದು, ನೀವು ಕೊಡ್ತಕ್ಕಂಥ ಒಂದು ಪ್ರೆಸೆಂಟೇಷನ್ ಬರ್ದು ಕೊಡೋದು, ಇನ್ನೊಂದು ಮತ್ತೊಂದು ಟೆಸ್ಟ್ಗಳು ಎಲ್ಲದರ ಬೇಸ್ ಮೇಲೆ ಕೊಟ್ಟಿರ್ತಾರೆ ನಿಮಗೆ. ನಿಮ್ಮ ಒಂದು ಬಿಹೇವಿಯರ್ ಇನ್ನೊಂದು ಮತ್ತೊಂದು ಎಲ್ಲ ಬೇಸ್ ಮೇಲೆ ಆ ಪ್ರಕಾರದಲ್ಲಿ ಅದನ್ನ ಸೇರಿಸಿ ಮತ್ತೆ ಎಕ್ಸಾಮ್ ಮಾರ್ಕ್ಸ್ ಅನ್ನು ಸೇರಿಸಿ ಎರಡನ್ನೂ ಸೇರಿಸ್ತೀವಿ ಅಂತ ಮಾಹಿತಿನ ಕೊಟ್ಟರೆ. ಮೊದಲು ಏನಾಗ್ತಿತ್ತು ಅಂದ್ರೆ ಜಸ್ಟ್ ಅದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾತ್ರ ಬಂದಿರ್ತಿದೆ ಇಂಟರ್ನಲ್ ಮಾರ್ಕ್ಸ್. ಬಟ್ ಈಗ ಅಭ್ಯರ್ಥಿಗೆ 2 ಮಾರ್ಕ್ಸ್ ಅನ್ನ ಸೇರಿಸಿದಾಗ ವಿದ್ಯಾರ್ಥಿ ಒಂದು ಪ್ರತಿ ವಿಷಯದಲ್ಲಿ 33% ಬಂದ್ರೆ ಉತ್ತೀರ್ಣ ಅಂತ ಹೇಳಿದ್ದಾರೆ. ಈಗ ಮಕ್ಕಳಿಗೆ ಪ್ರಶ್ನೆ, ಕಾಮನ್ ಆಗಿ ಬಹುತೇಕ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಏನ್ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಬಹುತೇಕವಾಗಿ 20 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ ಅನ್ಕೊಳ್ಳಿ, ನಿಮಗೆ 20ಕ್ಕೆ 20 ಸಿಕ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಈಗ ನಾನು ಎಕ್ಸಾಮ್ ಅಲ್ಲಿ ಎಷ್ಟು ತಗೋಬೇಕು ಸರ್ ಅಂತ ಒಂದು ಪ್ರಶ್ನೆ ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಥಿಯರಿ ಪರೀಕ್ಷೆ ಅಂದ್ರೆ ನೀವು ಬರೀತಕ್ಕಂಥ 80 ಮಾರ್ಕ್ಸ್ ಅಥವಾ 100 ಮಾರ್ಕ್ಸ್ ಆಗಿತ್ತು ಅನ್ಕೊಳ್ಳಿ. ಅಂದ್ರೆ 100 ಮಾರ್ಕ್ಸ್ ಯಾವ ತರ ಬರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ನ ಒಂದು ಪರೀಕ್ಷೆಗಳು 100 ಅಂಕಕ್ಕೆ ಬರುತ್ತೆ ನಿಮಗೆ. ಇವಾಗ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಆಗಿರ್ಬೋದು ಅಥವಾ ತೆಲುಗು, ತಮಿಳು ಯಾವ್ದಾರ ಒಂದು ಫಸ್ಟ್ ಲ್ಯಾಂಗ್ವೇಜ್ ಯಾವುದೇ ಎಕ್ಸಾಮ್ ನೀವು ತಗೊಂಡಿರ್ತೀರಲ್ಲ ಆ ಒಂದು ಪರೀಕ್ಷೆನ ನೋಡ್ಕೊಳ್ಳಿ. 125 ಮಾರ್ಕ್ಸ್ಗೆ ಒಂದು ಸಬ್ಜೆಕ್ಟ್ ಇರೋದಾಗಿರುತ್ತೆ. ಬಟ್ ಅದರಲ್ಲಿ 25 ಅಂಕ ಇಂಟರ್ನಲ್ ಇರುತ್ತೆ. 100 ಮಾರ್ಕ್ಸ್ಗೆ ಪರೀಕ್ಷೆನ ಬರೀತೀರಾ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದನ್ನ. ಒಂದು ಫ್ರೆಶರ್ಸ್ ಆಗಿರ್ಬೋದು, ರಿಪೀಟರ್ಸ್, ಪ್ರೈವೇಟ್ ಅಭ್ಯರ್ಥಿಗಳು. ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂತಿರುವಂತದ್ದು. ಯಾಕೆಷ್ಟು ಬಿಡಿಬಿಡಿಯಾಗಿ ಹೇಳ್ತಿದ್ದೀನಿ ಅಂದ್ರೆ ಅಭ್ಯರ್ಥಿಗಳು ಮಿಸ್ಟೇಕ್ಸ್ ಮಾಡ್ತಿರೋದಿಲ್ಲ. 125 ಮಾರ್ಕ್ಸ್ ನ ಒಂದು ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಬರುತ್ತೆ, ಅಲ್ಲಿ 33% ಅಂದ್ರೆ ಬೇರೆ ತರ ಬರುತ್ತೆ. ಮತ್ತೆ ಇತರ ಸಬ್ಜೆಕ್ಟ್ ಅಲ್ಲಿ 33% ಅಂದ್ರೆ ಬೇರೆ ತರ ಬರುತ್ತೆ. ಹಾಗಾಗಿ ಕೆಲವೊಂದು ಅಭ್ಯರ್ಥಿಗಳು ಹೇಳ್ತಾರೆ, ಸರ್ ನನಗೆ 20 ಮಾರ್ಕ್ಸ್ ಇಂಟರ್ನಲ್ ಸಿಕ್ಕಿದೆ, 13 ಮಾರ್ಕ್ಸ್ ತಗೊಂಡ್ರೆ ಪಾಸ, ಎಲ್ಲಿ ಬರುತ್ತೆ ಇದು, ಯಾವ ವಿಷಯದಲ್ಲಿ ಎಷ್ಟು ತಗೋಬೇಕಿರುತ್ತೆ ಅಂದ್ರೆ
ಐಚ್ಛಿಕ ವಿಷಯಗಳು ಅಂತ ಬರುತ್ತೆ, ಆಪ್ಷನಲ್ ಸಬ್ಜೆಕ್ಟ್ಸು. ಫಸ್ಟ್ ಲ್ಯಾಂಗ್ವೇಜನ್ನು ಹೊರತುಪಡಿಸಿ ಅಭ್ಯರ್ಥಿಗಳಿಗೆ ಇತರೆ ಒಂದು ಸಬ್ಜೆಕ್ಟ್ಸ್ ಏನು ಬರ್ತಾವಲ್ಲ ಆ ವಿದ್ಯಾರ್ಥಿಗಳಿಗೆ, ಆ ಸಬ್ಜೆಕ್ಟ್ಸ್ ಆಗಿರ್ಬೋದು, ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಹೊರತುಪಡಿಸಿನೂ ಬರ್ತಕ್ಕಂಥದ್ದು ಸಬ್ಜೆಕ್ಟ್ಸ್ ಆಗಿರುತ್ತೆ. ಇದರಲ್ಲಿ ಲ್ಯಾಂಗ್ವೇಜು ಅಂದರೆ ಅಭ್ಯರ್ಥಿಗಳಿಗೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ನಂತರದಲ್ಲಿ ಐಚ್ಛಿಕ 3 ವಿಷಯಗಳೇನು ಬರ್ತಲ್ಲ, ಮ್ಯಾಥಮೆಟಿಕ್ಸು ನಂತರ ಅಂದರೆ ಗಣಿತ ಆಗಿರ್ಬೋದು, ವಿಜ್ಞಾನ ಅಂದರೆ ಸಮಾಜ ವಿಜ್ಞಾನ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಏನು ಬರುತ್ತಲ್ಲ, ಸೊ ಒಂದು ವಿಜ್ಞಾನ ವಿಷಯ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಈ ಒಂದು ಪರೀಕ್ಷೆಗಳಲ್ಲಿ 80 ಮಾರ್ಕ್ಸ್ಗೆ ಇರುವಂಥದ್ದಾಗಿರುತ್ತೆ. 80 ಮಾರ್ಕ್ಸ್ನ ಒಂದು ಪರೀಕ್ಷೆಯನ್ನು ಎಕ್ಸಾಮ್ನಲ್ಲಿ ಬರೀತಿರಲ್ಲ, ಆ ಒಂದು ವಿಷಯಗಳಿಗೆ 20 ಮಾರ್ಕ್ಸ್ಗೆ ಇಂಟರ್ನಲ್ ಇರುತ್ತೆ. ಸೊ 20ಕ್ಕೆ 20 ಇಂಟರ್ನಲ್ ಕೊಟ್ಬಿಟ್ಟಿದ್ದಾರೆ ಅನ್ಕೊಳ್ಳಿ, ಅಥವಾ ನಿಮಗೆ 16, 15 ಎಷ್ಟೇ ಬಂದಿದೆ ಅನ್ಕೊಳ್ಳಿ, ಒಟ್ಟಿನಲ್ಲಿ ಎಕ್ಸಾಂಪಲ್ ಅನ್ನು ಹೇಳ್ತೀನಿ, ನೀವು ಅದ್ರ ಬೇಸ್ ಮೇಲೆ ಟ್ಯಾಲಿ ಮಾಡ್ಕೊಳ್ಳಿ, ಲೆಕ್ಕ ಹಾಕೊಳ್ಳಿ. ಸೊ ಈಗ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ, 20ಕ್ಕೆ 20 ಅಲ್ಲಿ ತಗೊಂಡ್ಬಿಟ್ಟಿದ್ದೀವಿ ನಾವು, ನಮಗೆ ಅಲ್ಲಿ ಕೊಟ್ಟಿದ್ದಾರೆ, ಈಗ ಎಕ್ಸಾಮಲ್ಲಿ ಎಷ್ಟು ತಗೋಬೇಕು? 20ಕ್ಕೆ 20 ನಿಮಗೆ ಕೊಟ್ಟಿದ್ರೆ ಅದನ್ನ ಕೂಡ ಕನ್ಸಿಡರ್ ಮಾಡ್ತಾರೆ, ಪ್ಲಸ್ ಎಕ್ಸಾಮ್ನಲ್ಲಿ ಎಷ್ಟು ತಗೊಂಡ್ರಿ. ಇವಾಗ ಎಕ್ಸಾಮ್ನಲ್ಲಿ ಅಭ್ಯರ್ಥಿ 20ಕ್ಕೆ 20 ತಗೊಂಡ್ರು ಅಂತ ನೀವು ಯಾವುದೋ ಆಪ್ಷನಲ್ ಸಬ್ಜೆಕ್ಟ್ಸ್ ಇರುವಂಥದ್ದಲ್ಲಿ, ಈಗ ಎಕ್ಸಾಂಪಲ್ ಗಣಿತ ಅಂತ ತಗೊಳ್ತೀನಿ ನಾನು, ಮ್ಯಾಥಮೆಟಿಕ್ಸಲ್ಲಿ ಅಭ್ಯರ್ಥಿ 13 ಅಂಕ ತಗೊಂಡ್ರೆ 33% ಬರುತ್ತಲ್ಲಿ, 20 + 13 ಟೋಟಲ್ ಮಾಡಿದಾಗ 100 ಮಾರ್ಕ್ಸ್ಗೆ ರಿಸಲ್ಟ್ ಅನ್ನು ತೆಗೆದಾಗ 33% ಆ ಒಂದು ಸಬ್ಜೆಕ್ಟ್ಗೆ ಬರುವಂಥದ್ದು ಇರುತ್ತೆ. ಸೊ ಉತ್ತೀರ್ಣ ಅಂತ ಆ ಸಬ್ಜೆಕ್ಟಲ್ಲಿ ಅಭ್ಯರ್ಥಿನ ಪರಿಗಣಿಸ್ತಾರೆ. ಓಕೆ, ಈಗ ಅದೇ ಅಭ್ಯರ್ಥಿ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ ಅನ್ಕೊಳ್ಳಿ, ಒಂದು ಕನ್ನಡ ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ಬೋದು, ಯಾವ್ದಾರ ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಫಸ್ಟ್ ಲ್ಯಾಂಗ್ವೇಜಲ್ಲಿ 125 ಮಾರ್ಕ್ಸ್ಗೆ ಟೋಟಲ್ ಇರೋದ್ರಿಂದ ಆ ಸಬ್ಜೆಕ್ಟ್ ಎಕ್ಸಾಮ್ನಲ್ಲಿ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತಾನೆ, 25 ಮಾರ್ಕ್ಸ್ಗೆ ಇಂಟರ್ನಲ್ ಇರೋದಾಗಿರುತ್ತೆ. ಆ ಅಭ್ಯರ್ಥಿಗೆ 25 ಮಾರ್ಕ್ಸ್ಗೆ ಇಂಟರ್ನಲ್ ಕೊಡಬೇಕಾಗಿರುತ್ತೆ ಅನ್ಕೊಳ್ಳಿ, 25 ಒಳಗಡೆ ಎಷ್ಟಾರ ಕೊಟ್ಬಾರ್ದಾಗಿರುತ್ತೆ. ಆ ಶಾಲೆಯವರು 25ಕ್ಕೆ 25 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಬಟ್ 25ಕ್ಕೆ 25 ತಗೊಂಡಾಗ ಎಕ್ಸಾಮ್ನಲ್ಲಿ ಆ ಅಭ್ಯರ್ಥಿ ಎಷ್ಟು ತಗೋಬೇಕು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ಗೆ ಬರೋದಾದ್ರೆ ಎಕ್ಸಾಮ್ನಲ್ಲಿ ಅಭ್ಯರ್ಥಿಯು ಥಿಯರಿ ಅಂದರೆ ಮಾರ್ಕ್ಸ್ನಲ್ಲಿ ಅಂದರೆ ಪರೀಕ್ಷೆಯಲ್ಲಿ ಆ ಅಭ್ಯರ್ಥಿಗೆ ಬರಬೇಕಿರುವಂಥ ಅಂಕ 16ರಿಂದ 17 ಅಂಕ ಬರಬೇಕಿರುತ್ತೆ. ಯಾವ ಕಾರಣಕ್ಕೆ ಅಂದರೆ 25ಕ್ಕೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇರೋದ್ರಿಂದ 125ಕ್ಕೆ 33% ಅಂದಾಗ 41ರಿಂದ 42 ಅಂಕ ಬರೋದಿರುತ್ತೆ. ಅಂದರೆ ಅಭ್ಯರ್ಥಿದು ಯಾವ ಥರ ಆಗುತ್ತೆ ಅಂದರೆ ಇಲ್ಲಿ ಅವರಿಗೆ 25ಕ್ಕೆ 25 ಸಿಕ್ಕಿರಬೇಕಿರುತ್ತೆ. ಯಾವುದು ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ 25ಕ್ಕೆ 25 ಸಿಕ್ಕಿದ್ದಾಗ ಆ ಎಕ್ಸಾಮ್ನಲ್ಲಿ ಅಂದರೆ ಥಿಯರಿ ಪರೀಕ್ಷೆಯಲ್ಲಿ 16ರಿಂದ 17 ಮಾರ್ಕ್ಸ್ ತಗೊಂಡಾಗ ಅವನು ಉತ್ತೀರ್ಣ ಅಂತ ಆಗ್ತಾನೆ. ಅದನ್ನು ಬರುತ್ತೆ. ಹೊರತಾಗಿ ವಿದ್ಯಾರ್ಥಿಗೆ ಫಸ್ಟ್ ಲ್ಯಾಂಗ್ವೇಜ್ನ ಒಂದು ಪರೀಕ್ಷೆಯಲ್ಲಿ ಒಂದು ಅಂಕ ಏನಿದೆಯಲ್ಲ 25ಕ್ಕೆ 20 ಸಿಕ್ಕಿದೆ ಅನ್ಕೊಳ್ಳಿ. ಸೊ ನೀವು ಆಮೇಲೆ ಓಕೆ 20ಕ್ಕೆ 20 ಸಿಕ್ಕಿದೆ ಅಂದ್ಬಿಟ್ಟು 13 ತಗೊಂಡ್ರೆ ಪಾಸ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. 25ಕ್ಕೆ 20 ತಗೊಂಡ್ರಿ ಅನ್ಕೊಳ್ಳಿ, ಇಲ್ಲಿ ಎಷ್ಟಿತ್ತು 16ರಿಂದ 17 ಮಾರ್ಕ್ಸ್ ಇತ್ತಲ್ಲ, 5 ಮಾರ್ಕ್ಸ್ ಇನ್ಕ್ರೀಸ್ ಮಾಡಬೇಕಿರುತ್ತೆ ನೀವು ಇಲ್ಲಿ. ಆ ಕಾರಣಕ್ಕೆ ಅಭ್ಯರ್ಥಿ 21ರಿಂದ 22 ಮಾರ್ಕ್ಸ್ ಥಿಯರಿ ಪರೀಕ್ಷೆಯಲ್ಲಿ ತಗೋಬೇಕಾಗಿರುತ್ತೆ. ಸೊ ಈ ರೀತಿ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಎಲ್ಲ ವಿಷಯಗಳಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಒಂದೇ ಥರ ಇರೋದಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ಸ್ ಅಂದರೆ ಫಸ್ಟ್ ಲ್ಯಾಂಗ್ವೇಜು ಮತ್ತು ಇತರ 5 ಸಬ್ಜೆಕ್ಟ್ಸೇ ಒಂಥರ ಬರುತ್ತೆ. ಯಾಕಂದರೆ 80 ಮಾರ್ಕ್ಸ್ ಯಾವ ಪರೀಕ್ಷೆನ ಬರೀತಿದ್ದೀರಾ ಅದರಲ್ಲಿ ಅಭ್ಯರ್ಥಿಗಳು ಒಂಥರ ಆಗುತ್ತೆ, 100 ಮಾರ್ಕ್ಸ್ಗೆಲ್ಲ ಬರೀತಿರೋದ್ರಲ್ಲಿ ಒಂಥರ ಆಗುತ್ತೆ. ಸೊ ಈಗ ನಿಮಗೆ ಈ ವಿಡಿಯೋ ಬೇಸ್ ಮೇಲೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ, ಯಾವ ಸಬ್ಜೆಕ್ಟ್ಸಲ್ಲಿ ಎಷ್ಟು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಬಂದರೆ ನಿಮಗೆ ಪಾಸ್ ಆಗ್ತೀರಾ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಟ್ಯಾಲಿ ಮಾಡಿ, ಮತ್ತು ನಿಮಗೆ ಸಿಕ್ಕಿರುವಂಥ ಮಾರ್ಕ್ಸ್ 20ಕ್ಕೆ 25 ಸಿಕ್ಕಿಲ್ಲ, 25ಕ್ಕೆ 25 ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ಹಿಂದೆ ಮುಂದೆ ಮಾರ್ಕ್ಸ್ ಬಂದಿದಾಗ ನೀವು ಥಿಯರಿ ಪರೀಕ್ಷೆ ಜಾಸ್ತಿ ತಗೋಬೇಕಾಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಈಗ ಅಭ್ಯರ್ಥಿಗೆ 20 ಮಾರ್ಕ್ಸ್ ಬಂದಿದೆ ಅನ್ಕೊಳ್ಳಿ, ಅವನಿಗೆ ಎಕ್ಸಾಮ್ನಲ್ಲಿ ಈಗ 80 ಮಾರ್ಕ್ಸ್ಗೆ ಎಕ್ಸಾಮ್ನ ಬರೀತೀರಾ, ಆ ಸಬ್ಜೆಕ್ಟಲ್ಲಿ 20 ಇರೋದಕ್ಕೆ ಇಂಟರ್ನಲ್ 20 ಇದೆ, 20ಕ್ಕೆ 20 ಕೊಟ್ಟಿದ್ದಾರೆ. ಎಕ್ಸಾಮ್ನಲ್ಲಿ ಅಭ್ಯರ್ಥಿಗಳಿಗೆ 13 ಅಂತ ಹೇಳಿದ್ವಿ. ಸೊ 16 ಮಾರ್ಕ್ಸ್ ಇಂಟರ್ನಲ್ ಸಿಕ್ಕಿದೆ ಅನ್ಕೊಳ್ಳಿ, ಅವನಿಗೆ 16 ಮಾರ್ಕ್ಸ್ ಸಿಕ್ಕಿದಾಗ 13 ಮಾರ್ಕ್ಸ್ ಜಾಗದಲ್ಲಿ ಇನ್ನೊಂದು 4 ಮಾರ್ಕ್ಸ್ ಜಾಸ್ತಿ ಆ್ಯಡ್ ಮಾಡಬೇಕಿರುತ್ತೆ, 17 ಮಾರ್ಕ್ಸ್ ತಗೊಬೇಕಿರುತ್ತೆ. ಸೊ ಆಗ ಟ್ಯಾಲಿ ಮಾಡಿದಾಗ 33 ಮಾರ್ಕ್ಸ್ ಬಂದಾಗ 33% ಆಗುತ್ತೆ. ಬಟ್ ಅಭ್ಯರ್ಥಿಗಳಿಗೆ 125 ಮಾರ್ಕ್ಸ್ಗೆ 33% ಅಂದರೆ ಬೇರೆ ಥರ ಆಗುತ್ತೆ. ಆ ಕಾರಣಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅರ್ಥ ಆಗಿಲ್ಲ ಅನ್ನೋರು ಮತ್ತೊಮ್ಮೆ ವಿಡಿಯೋ ನೋಡಿ, ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಿಮಗೆ. ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಒಂದು ಮಾಹಿತಿನ ತಲುಪಿಸಿ. ವಿಡಿಯೋ ಇಷ್ಟ ಆಗಿರುತ್ತೆ, ಲೈಕ್ ಮಾಡ್ಬೋದು ಅನ್ಕೊಂತೀನಿ. ನೋಡೋಣ.